ಸರ್, ದುಡ್ಡು. ದುಡ್ಡಾ? ಯಾರು ನೀವು? ನಾನು ಮೂರ್ತಿಯಾಗಿ ಅಲ್ಲಿ ಹಾಲಲ್ಲಿ ನಿಂತ್ಕೊಂಡಿದ್ನಲ್ಲ. ಮೂರ್ತಿ? ಹಾಗಾದ್ರೆ ಅಸಲಿ ಮೂರ್ತಿ ಅಲ್ಲ ನೀವಾ? ಮತ್ತಿನ್ನೇನು ನೋಡಿ, ನಾನು ಅದೇ ಬಟ್ಟೆನಲ್ಲೇ ಇದ್ದೀನಿ. ಒಂದ್ ನಿಮಿಷ ನೋಡಿ, ಮಟ್ಕೆ ಕೂಡ ಈ ತರ ನಿಂತಿದ್ದೆ. ತುಂಬಾ ಹೊತ್ತಿಂದ ನಾನು ಅಲ್ಲಾಡ್ದೆ ನಿಂತಿದ್ದೀನಿ. ಸೊಂಟ, ಬೆನ್ನು, ಕಾಲು ಎಲ್ಲ ಮರಕಟ್ಟು ಹೋಗಿದೆ. ಏ ಹುಡ್ಗಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು. ಹೆಂಗನ್ನಿಸ್ತಾ ಇದೆ? ನಿನ್ ಮಾತು ನಂಬಿ ನಾನು ದುಡ್ಡು ಕೊಡ್ತೀನಿ ಅನ್ಕೊಂಡಿದ್ಯಾ? ನೋಡಿ, ನೀವಂತೂ ದುಡ್ಡು ಕೊಡ್ಬೇಕು. ನಾನು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಪಾರ್ಟಿನಲ್ಲಿ ಒಬ್ರಿಗೂ ಅನುಮಾನ ಕೂಡ ಬಂದಿಲ್ಲ. ನಾನೊಂದು ಮೂರ್ತಿ ಅಲ್ಲ, ಒಂದು ಹುಡುಗಿ ಅಂತ. ನಿಮ್ಗೆ ಮೂರ್ತಿ ತಂದಿಡೋದಕ್ಕೆ ದುಡ್ಡು ಬಂದಿರತ್ತಲ್ವಾ? ನೀವು ಸುಮ್ಮನೆ ದುಡ್ಡು ಕೊಟ್ಬಿಡಿ. ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಹೋಗ್ ಜನ ಕೇಳಿದ್ರೆ ನಾನೇ ಮೂರ್ತಿ ಅಂತ ಜನ ನಂಬ್ತಾರ? ಯಾರು ನಂಬಲ್ಲ. ಹೋಗಿಲ್ಲಿಂದ. ಬಾಯ್ ಮುಚ್ಕೊಂಡು ಅವಳು ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಟು ಕಳಿಸು. ಕೆಲಸ ಮಾಡೋರು ಹೊಟ್ಟೆ ಮೇಲೆ ಹೊಡಿತಿಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಅವಳಿಗಿರೋ ದುಡ್ಡಿನ ಅವಶ್ಯಕತೆಗೋಸ್ಕರ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಏನು ತಿಂದೆ, ಕುಡಿದೆ, ಹಳ್ಳಾಡ್ದೆ, ಒಂದೇ ಜಾಗದಲ್ಲಿ ಕಷ್ಟಪಟ್ಟು ನಿಂತಿದ್ಲಲ್ಲ. ಅವಳಿಗೆ ಮೋಸ ಮಾಡೋದು ನೋಡ್ತಾ ಇದೀಯಾ? ನೀನು ದುಡ್ಡು ಕೊಡದೆ ಯಾಮಾರಿಸ್ತಾ ಇದೀಯಾ ಅಂತ ಯಜಮಾನ್ರಿಗೆ ಏನಾದರೂ ಗೊತ್ತಾಯ್ತು ಅಂದ್ರೆ ಗೊತ್ತಲ್ವಾ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ? ಸಾರಿ ಸರ್, ತಗೊಳ್ಳಿ ಇದನ್ನ. ಇನ್ನೂ 2,000 ಕೊಡು. 2,000ನ? ಏನಕ್ಕೆ? ಪೇಮೆಂಟ್ ಲೇಟ್ ಮಾಡಿದ್ದಕ್ಕೆ. ಸರಿ, ಹೊರಡಿವಾಗ. ಹಾಂ, ತಗೊಳ್ಳಿ ನಿಮ್ಮ ಪೇಮೆಂಟ್. ಮತ್ತೆ ಹಾಂ, ಇದು ಮೆಡಿಸಿನ್. ನೀವು ನಿಮ್ಮ ಕಾಲ್ಗಾಗಿರೋ ಗಾಯಕ್ಕೆ ಹಚ್ಕೊಳ್ಳಿ. ಅದಕ್ಕೆ ಗಾಯ ಆಗಿತ್ತಲ್ಲ, ಆಗಲೇ ನೋಡಿದೆ ನಾನು. ನನ್ನ ಗಂಡ ರೌಡಿ ಆಗಿರ್ಬೋದು, ಆದರೆ ಮನ್ಸಿರೋ ಅಂತ ರೌಡಿ. ಐ ಆಮ್ ಸಾರಿ, ಅದು ಹಾಂ ಹಾಂ ಹಾಂ, ಬೈ ಮಿಸ್ಟೇಕ್ ಆಗೋಯ್ತು. ಸಾರಿ. ಅಲ್ಲ, ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ದೀನ ನಾನು? ಎಲ್ಲಿ ನೋಡಿದ್ದೀನಿ? ಅದು ತಿಳ್ಕೊಂಡು ನನಗೇನಾಗಬೇಕಾಗಿತ್ತು? ನಾನಂತೂ ಬ್ರಹ್ಮಚಾರಿ. ಹತ್ತೆ ಇವತ್ತು ನೀನು ಮತ್ತೆ ಪ್ರೂವ್ ಮಾಡಿಬಿಟ್ಟೆ. ನೀನಿರ್ಬೇಕಾದ್ರೆ ನನ್ನ ಜೀವನದಲ್ಲಿ ಯಾವ ಕಷ್ಟನೂ ಬರಲ್ಲ. ನೀನಿರೋವರೆಗೂ ನಾನು ಯಾವ ವಿಷಯಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಹಾಂ, ಬಲವಂತವಾಗಿ ಅಪ್ಪ ನಿನ್ನ ಜೊತೆಲಿ ಮದುವೆ ಮಾಡಿಸಿರ್ಬೋದು, ಆದರೆ ನಿನ್ನನ್ನು ಆ ಕೃಷ್ಣ ನನಗೋಸ್ಕರ ಆಯ್ಕೆ ಮಾಡಿದ್ದಾನೆ. ಅದಕ್ಕೆ ಅಲ್ವಾ ಇವತ್ತು ನಿನ್ನಿಂದ ದೂರ ಆಗೋದನ್ನ ನೀನೇ ತಡೆದಿದ್ದು. ಅಪ್ಪ, ಎಲ್ಲ ಪಾತ್ರೆನೂ ತೊಳ್ದೆ ಬಾಬು, ಕಿಚನ್ ಕೂಡ ಕ್ಲೀನ್ ಮಾಡಾಯ್ತು. ಇವಾಗ ಅಡ್ಗೆ ಬೇರೆ ಮಾಡ್ಬೇಕು. ನಂಗೆ ಆಚೆ ಕರ್ಕೊಂಡೋಗಿ ಏನಾದ್ರೂ ತಿನ್ಸಿ, ಇಲ್ಲ ಅಂದ್ರೆ ಪಕ್ಕ ನಾನ್ ಹೆಣ ಬೀಳತ್ತೆ. ಈಗ ಹಾಗೆಲ್ಲ ಮಾತಾಡ್ಬಾರ್ದು. ಮಾತಾಡ್ಬಾರ್ದು. ಬಾ ಬಾ ಬಾ. ಸರಿ, ನಾ ಹೊಡ್ತೀನಿ. ಓಕೆ, ಅದು ಬೇರೆ ನಾವು ಪಾವ್ ಬಾಜಿ ಬೇರೆ ತಿಂದ್ವಿ. ಆದ್ರೆ ನೀವು ಭಯಂಕರವಾಗಿ ಸ್ವೀಟ್ ತಿಂದಿಡ್ತೀರಲ್ಲ. ಅದು ಸರಿ, ಇವತ್ತು ದೊಡ್ಡೋರ್ ಪಾರ್ಟಿ ಇತ್ತು. ಬೇರೆ ಬೇರೆ ತರ ಬಿರಿಯಾನಿ, ಪನ್ನೀರ್ ಟಿಕ್ಕಾ, ಗುಲಾಬ್ ಜಾಮೂನ್, ರಸ್ಮಲೈ, ಬಾದುಷಾ,
ಜಿಲೇಬಿ ಮತ್ತಿನ್ನೇನೇನೋ ತುಂಬಾ ಚೆನ್ನಾಗಿ ತಿನ್ಕೊಂಡ್ ಬಂದಿರ್ತೀರಲ್ಲ ನೀವು. ಸಾಕು ಇಷ್ಟೆಲ್ಲ ತಿಂಡಿಗಳ ಹೆಸರು ಕೇಳಿ ನನ್ನ ಹೊಟ್ಟೆ ಇನ್ನೂ ಹಸಿದೆ ಇದ್ರೆ ಸಾಕು. ಅಂದ್ರೆ ಮತ್ತೆ ನಿಂಗೆ ಏನಾದ್ರೂ ಹೊಟ್ಟೆ ಹಸ್ವಾದ್ರೆ ದಯವಿಟ್ಟು ಆಚೆ ಮಾತ್ರ ಹೋಗಿ ತಿನ್ಬೇಡ ಮೋನಿಕಾ ಅದ್ಕೆ. ಇಲ್ಲಾಂದ್ರೆ ನಿನ್ಗೂ ಅಮ್ಮ ಹಾಗೆ ಪನಿಷ್ಮೆಂಟ್ ಕೊಡ್ತಾರೆ. ಈಶಾಗ್ ಹೇಗೆಲ್ಲ ಪನಿಷ್ ಮಾಡಿದ್ರೋ ಹಾಗೆ. ನಾವೆಲ್ಲ ಇಲ್ಲಿ ಗಟ್ಟಿಯಾಗಿ ಒಣಗಿರೋ ಚಪಾತಿ ತಿನ್ಬೇಕು, ಮತ್ತೆ ನೀನು ಮಹಾರಾಣಿ ಪಾಸ್ತಾ ತಿನ್ನಕ್ ಹೋಗ್ತಿದ್ಯಾ? ತಪ್ಪು ಯಾರ್ದಿದ್ಯೋ ಶಿಕ್ಷೆನೂ ಅವರಿಗೆ ಆಗ್ಬೇಕು. ಸಿಂಕಿಂದ ಗಲೀಜ್ ಬರೋ ಕಾರಣ ಇವಳೆ ತಾನೆ, ಅದನ್ನ ಕ್ಲೀನು ಇವಳೆ ಮಾಡ್ಬೇಕು. ಇಲ್ಲ, ನಾವಂತೂ ಸುಮ್ನೆ ಆಚೆ ಗಾಳಿ ತಗೊಳ್ಳೋಣ ಅಂತ ಹೋಗ್ತಿದ್ವಿ. ಅಷ್ಟೊಂದು ತಿಂದ್ವಲ್ಲ, ಅಲ್ವಾ ಪೂರನವ್ರೆ? ಗಾಳಿ ತಿನ್ನಕ್ ಹೋಗ್ತಾ ಇದ್ವಿ. ನೀವಿಬ್ರು ಗಾಳಿಗೋಸ್ಕರ ಓಡಾಡಿ ನಾವು ಮನೆಗೆ ಹೋಗ್ತೀವಿ. ಬಾಯ್. ಪೂರನವ್ರೆ ಏನು ತಿಂದಿಲ್ಲ ಕುಡ್ದಿಲ್ಲ, ಸುಮ್ನೆ ಏನೇನೋ ಅನ್ನಿಸ್ಕೋಬೇಕು. ಎಲ್ರಿಗೂ ಅನ್ಸುತ್ತೆ ನಾವ್ ಎಷ್ಟೊಂದು ಅಡ್ಗೆ ತಿನ್ಕೊಂಡ್ ಬಂದಿದೀವಿ ಅಂತ. ಪೂರನವ್ರೆ ನನಗಂತೂ ಹೊಟ್ಟೆ ಹಸಿವಾಗಿ ಅಳು ಬರ್ತಾ ಇದೆ. ಇಲ್ಲ ಬಾಬು, ಇವತ್ ನಮ್ಮ ಹಣೆ ಬರದಲ್ಲಿ ಉಪವಾಸನೆ ಮಲಗಬೇಕು ಅಂತ ಬರ್ತಿದೆ ಅನ್ಸುತ್ತೆ. ಯಾರು ಬೇಜವಾಬ್ದಾರಿತನದಿಂದ ಹೀಗಾಗಿರೋದು? ಸಾರಿ ಅಪ್ಪ, ನಾನು ಫೋನ್ ನೋಡ್ತಿದ್ದೆ ಮತ್ತೆ ಡಿಕ್ಕಿ ಹೊಡೆದ್ಬಿಟ್ಟೆ. ಪ್ರಿಯಾ ಮಲ್ಕೊಂಡ್ಬಿಟ್ಯಾ? ಇಲ್ಲ, ಕಣ್ ಮುಚ್ಕೊಂಡ್ ನಕ್ಷತ್ರ ಎಣಿಸ್ತಿದ್ದೀನಿ. ಏನಂತ ಮಾತಾಡ್ತೀಯ? ಮಲಗಿರುವಾಗ ಮಲ್ಗಕ್ ಬಿಡು. ನಿನ್ನಿದ್ದೆ ಎಲ್ ಮಾಯ ಆಯ್ತು? ನಂಗೆ ನಿಂಗೇನೋ ಹೇಳ್ಬೇಕು. ಹೌದಾ, ಹೇಳು. ಬಟ್ ಪ್ರಾಮಿಸ್ ಮಾಡು, ಇದು ನಮ್ಮಿಬ್ಬರ ಮಧ್ಯೆನೇ ಇರಬೇಕು ಅಂತ. ಅಯ್ಯೋ ಹೇಳೆ. ನಾನು ಗುಲಾಬ್ ಬಂಗ್ಲೋಲ್ ಕೆಲಸ ಮಾಡ್ತೀನಿ. ಇಶಾದ್ಗೆ ತಮ್ಮ ಆರವ್ ಅವ್ರ ಕೇರ್ ಟೇಕಿಂಗ್ ಜಾಬ್ ಸಿಕ್ಕಿದೆ ನನಗೆ. ಶುರುವಲ್ಲಿ ಆರವ್ ನಂಗೆ ತುಂಬ ಡಿಸ್ಟರ್ಬ್ ಮಾಡಿದ್ರು. ಆದರೆ ನಾನು ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ತುಂಬ ಒಳ್ಳೆ ಮನುಷ್ಯ ಅನ್ಸಿದ್ರು. ಈಗ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದಾರೆ. ನನ್ನ ಬಗ್ಗೆ ಕೇರ್ ಮಾಡ್ತಾರೆ. ಮತ್ತೆ ನನಗೂ ಅವ್ರ ಮೇಲೆ ಸ್ವಲ್ಪ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಬಂದಮೇಲೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಮತ್ತೆ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ವೇಳೆ ನಾನು ಅವ್ರನ್ನ